ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಮಳಲಿ. 20 ಗಂಟೆ 2 ರಹಸ್ಯ ಸಭೆ. ಕಮಲ ಕೋಟೆ ನಡುಗಿದ್ದೇಕೆ? ದಿಲ್ಲಿಗೆ ಹೊರಡುವ ಮುನ್ನ ಚಾಣಕ್ಯ ಉರುಳಿಸಿದ್ರ ದಾಳ. 1+3 ರಣತಂತ್ರ, 6 ಪ್ಲಾನ್, ಸಿಎಂ ಕೈಗೆ ಸೂಪರ್ ಅಸ್ತ್ರ. ಸದ್ಯಕ್ಕೆ ಸಿಎಂ ಬೊಮ್ಮಾಯಿ ಕುರ್ಚಿ ಸೇಫಾ? ಬೊಮ್ಮಾಯಿ ಪರ ಬ್ಯಾಟ್ ಬೀಸಿದ ಕೇಸರಿ ಕಲಿಗಳು. 15 ನಿಮಿಷ ಮಾತುಕತೆ, 3 ಸಂದೇಶ ಸಾರಿದ್ರ अमित शाह. इधे ही होतिना स्पेशल चाणक्यना रणनीति. बसवराज बोम्मई जी कॉमन मैन और वह जिस प्रकार से गरीबों के लिए, किसानों के लिए काम कर रहे हैं, प्रधानमंत्री जी के नेतृत्व में प्रदेश की जनता उनको चाहती है. बसवराज बोम्मईಯವರ ನೇತೃತ್ವದಲ್ಲೇ ಮತ್ತೆ ಬಿಜೆಪಿಯ ಕಮಲವನ್ನ ವಿಧಾನಸೌಧದಲ್ಲಿ ಮೊಳಗಿಸುವಂತದ್ದು ಆಗಬಹುದು. ಮೇ 10 ಆಗ್ಬೋದು. ಅಂತಿಮವಾಗಿ ಪ್ರಧಾನಮಂತ್ರಿಗಳು ನಿರ್ಣಯ ಮಾಡ್ತಾರೆ ಏನು ಮಾಡಬೇಕು ಕರ್ನಾಟಕದಲ್ಲಿ ಅನ್ನೋ. ಕೇಂದ್ರದ ನಾಯಕರ ಪೂರ್ತಿ ಆಶೀರ್ವಾದ ಬಸವರಾಜ ಬೊಮ್ಮಾಯಿಯವರ ಮೇಲೆ ಇದೆ. ನಾಯಕತ್ವದ ಪ್ರಶ್ನೆ ಉದ್ಭವ ಆಗದೆ. 20 ಗಂಟೆ 2 ರಹಸ್ಯ ಸಭೆ. ಕಮಲಕೋಟೆ ನಡುಗಿದ್ದೇಕೆ? ದಿಲ್ಲಿಗೆ ಹೊರಡುವ ಮುನ್ನ ಚಾಣಕ್ಯ ಉರುಳಿಸಿದ್ರ ದಾಳ. +3 ರಣತಂತ್ರ, 6 ಪ್ಲಾನ್, ಸಿಎಂ ಕೈಗೆ ಸೂಪರ್ ಅಸ್ತ್ರ. ರಾಜ್ಯ ರಾಜಕೀಯದಲ್ಲಿ ಬದಲಾವಣೆಯ ಬಿರುಗಾಳಿ ಜೋರಾಗಿ ಬೀಸತೊಡಗಿದೆ. ಸಿಎಂ ಬೊಮ್ಮಾಯಿ ಬದಲಾಗ್ತಾರೆ, ಅವರ ಕುರ್ಚಿಗೆ ಕಂಟಕ ಇದೆ ಅನ್ನೋ ಗುಸುಗುಸು ಕೇಳಿ ಬರ್ತಿದ್ದಾಗಲೇ ರಾಜ್ಯಕ್ಕೆ ಹೈಕಮಾಂಡ್ ನಾಯಕ ಅಮಿತ್ ಶಾ ಎಂಟ್ರಿ ಕೊಟ್ಟಿದ್ರು. ಚುನಾವಣಾ ಹೊಸ್ತಿಲಲ್ಲಿ ರಂಗು ರಂಗಿನ ರಾಜಕೀಯ ನಡೆಯುತ್ತಿರುವ ಟೈಮ್ನಲ್ಲಿ ಬದಲಾವಣೆಯ ಬಿಸಿ ಬಿಸಿ ಚರ್ಚೆಯ ನಡುವೆ ರಾಜ್ಯಗಳಲ್ಲಿ ವಿವಾದದ ಸರಮಾಲೆಗಳೇ ಸ್ಫೋಟಿಸುತ್ತಿರುವ ಟೈಮ್ನಲ್ಲೇ ಬಿಜೆಪಿ ಚಾಣಕ್ಯ ರಾಜ್ಯದ ಮಣ್ಣನ್ನು ಮೆಟ್ಟಿದ್ರು. ಹೈಕಮಾಂಡ್ ನಾಯಕರ ಎಂಟ್ರಿಯಿಂದ ಬಿಜೆಪಿ ಬ್ರಿಗೇಡ್ನಲ್ಲಿ ಚಡಪಡಿಕೆ ಶುರುವಾಗಿದೆ. ದುಗುಡ ದುಮ್ಮಾನದ ಗೂಡು ಕಟ್ಟಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 20 ಗಂಟೆ ಕರ್ನಾಟಕದಲ್ಲಿಯೇ ಮೊಕ್ಕಾಂ ಹೂಡಿದ್ರು ಬಿಜೆಪಿ ಮಾಸ್ಟರ್ ಮೈಂಡ್ ಅಮಿತ್ ಶಾ. ಆ 2 ರಹಸ್ಯ ಸಭೆಯಲ್ಲಿ ಪ್ರಮುಖ ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ. ಬಿಜೆಪಿ ಚಾಣಕ್ಯ ಅಮಿತ್ ಶಾ ಎಂಟ್ರಿಯಿಂದ ಕಮಲಕೋಟೆಯಲ್ಲಿ ಕಂಪನ ಶುರುವಾಗಿದೆ. ಗಡಗಡ ಅಂತ ನಡುಗಿದೆ. ದಿಲ್ಲಿಗೆ ಹೊರಡುವ ಮುನ್ನ ಚಾಣಕ್ಯ ಹೂಡಿದ ದಾಳಕ್ಕೆ ಕಮಲ ಕಲಿಗಳು ಶೇಕ್ ಆಗಿದ್ದಾರೆ. ಅಮಿತ್ ಶಾ ರಾಜ್ಯಕ್ಕೆ ಬರ್ತಾರೆ ಅಂದ್ರೆ ಸುಮ್ಮನೆನಾ? ಅವರ ಬತ್ತಳಿಕೆಯಲ್ಲಿ ಪಕ್ಷ ಸಂಘಟನೆಯ ಬ್ರಹ್ಮಾಸ್ತ್ರ ಇದ್ದೇ ಇರುತ್ತೆ. 1+3 ರಣತಂತ್ರ, 6 ಪ್ಲಾನ್. ಇದ್ರ ಜೊತೆಗೆ ಸಿಎಂ ಕೈಗೆ ಸೂಪರ್ ಅಸ್ತ್ರವನ್ನ ಕೊಟ್ಟಿದ್ದಾರೆ ಹೈಕಮಾಂಡ್ ನಾಯಕ ಶಾ. ಟಾರ್ಗೆಟ್ 2023, ಮಿಷನ್ 150. ಇದೇ ನೋಡಿ ಬಿಜೆಪಿ ನಾಯಕರ ಮೇನ್ ಟಾರ್ಗೆಟ್. ಕುಂತ್ರೂ ನಿಂತ್ರೂ ಈಗ ಕೇಸರಿ ಕಲಿಗಳ ತಲೆಯಲ್ಲಿ ಗಿರಿಕಿ ಹೊಡಿತಾ ಇರೋದು 2023ರ ಚುನಾವಣೆ. 2023ರ ವಿಧಾನಸಭಾ ಚುನಾವಣೆಯನ್ನ ಗೆದ್ದೇ ಗೆಲ್ಲಬೇಕು, ಮತ್ತೆ ರಾಜ್ಯದಲ್ಲಿ ಕೇಸರಿ ಬಾವುಟ ಹಾರಿಸಬೇಕು ಅನ್ನೋದು ಕೇಸರಿ ಕಲಿಗಳ ಮಹದಾಸೆ. ಕೇವಲ ರಾಜ್ಯ ನಾಯಕರು ಮಾತ್ರವಲ್ಲ, ರಾಷ್ಟ್ರೀಯ ನಾಯಕರ ಮೇನ್ ಟಾರ್ಗೆಟ್ ಕೂಡ ದಕ್ಷಿಣ ಭಾರತದ ಬಿಜೆಪಿಯ ಹೆಬ್ಬಾಗಿಲು ಕರ್ನಾಟಕದಲ್ಲಿ ಕಮಲ ಅರಳಿಸೋದಾಗಿದೆ. ಅದಕ್ಕಾಗಿ ಅಂತಾನೆ ಅಮಿತ್ ಶಾ ಕರ್ನಾಟಕಕ್ಕೆ ಆಗಾಗ ಭೇಟಿ ಕೊಡ್ತಾನೆ ಇದ್ದಾರೆ. ಆದರೆ ಈ ಬಾರಿ ಅಮಿತ್ ಶಾ ಭೇಟಿ ರಾಜ್ಯದಲ್ಲಿ ದೊಡ್ಡ ಸಂಚಲನ ಮೂಡಿಸಿತ್ತು. ಅದಕ್ಕೆ ಕಾರಣ ಅಂದ್ರೆ ರಾಜ್ಯದಲ್ಲಿ ಬದಲಾವಣೆಯ ಗಾಳಿ ಬೀಸಲಿದೆ. ಕೆಲ ದಿನಗಳಿಂದ ಸಿಎಂ ಬೊಮ್ಮಾಯಿ ಬದಲಾಗ್ತಾರೆ, ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಲಾಗುತ್ತೆ ಅನ್ನೋ ಚರ್ಚೆ ಜೋರಾಗಿ ನಡೆಯುತ್ತಿತ್ತು. ಇನ್ನೇನು ಸಿಎಂ ಬೊಮ್ಮಾಯಿಯವರನ್ನ ಮುಖ್ಯಮಂತ್ರಿ ಗದ್ದುಗೆಯಿಂದ ಕೆಳಗಿಳಿಸಲಾಗುತ್ತೆ ಅನ್ನೋ ಮಾತುಗಳು ಚರ್ಚೆಯಲ್ಲಿತ್ತು. ಇಂಥ ಟೈಮ್ನಲ್ಲೇ ಅಮಿತ್ ಶಾ ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದು ಕುತೂಹಲ ಗರಿಗೆದರುವಂತೆ ಮಾಡಿತ್ತು. ಸಿಎಂಗೆ ಕ್ಲಾಸ್ ತೆಗೆದುಕೊಂಡ್ರ ಅಮಿತ್ ಶಾ. 2023ರ ವಿಧಾನಸಭಾ ಚುನಾವಣೆಯನ್ನ ಟಾರ್ಗೆಟ್ ಇಟ್ಕೊಂಡಿರೋ ಅಮಿತ್ ಶಾ ರಾಜ್ಯಕ್ಕೆ ಆಗಾಗ ಭೇಟಿ ನೀಡುತ್ತಾನೆ ಇದ್ದಾರೆ. ಕಳೆದ ಏಪ್ರಿಲ್ ತಿಂಗಳು ರಾಜ್ಯಕ್ಕೆ ಬಂದಿದ್ದ ಅಮಿತ್ ಶಾ ರಾಜ್ಯ ನಾಯಕರಿಗೆ ಮುಂದಿನ ಚುನಾವಣೆಯಲ್ಲಿ 150 ಸ್ಥಾನಗಳನ್ನು ಗೆಲ್ಲುವ ಟಾರ್ಗೆಟ್ ನೀಡಿದ್ರು. ಈಗ ಮತ್ತೆ ಅಮಿತ್ ಶಾ ರಾಜ್ಯಕ್ಕೆ ಭೇಟಿ ನೀಡಿದ್ದು ಬದಲಾವಣೆಗೆ ಚಾಲನೆ ಕೊಡುವುದಕ್ಕೆ ಎಂಬ ಚರ್ಚೆ ಕಮಲ ಪಡಸಾಲೆಯಲ್ಲಿ ನಡೆದಿತ್ತು. ಮೇ 2ನೇ ತಾರೀಕು ಮಧ್ಯರಾತ್ರಿ 11ರಿಂದ 12 ಗಂಟೆ ಸುಮಾರಿಗೆ ರಾಜ್ಯಕ್ಕೆ ಅಮಿತ್ ಶಾ ಭೇಟಿ ನೀಡಿದ್ರು. ಮಂಗಳವಾರ ಬೆಳಿಗ್ಗೆ ಅಮಿತ್ ಶಾ ಸಿಎಂ ಬೊಮ್ಮಾಯಿ ಜೊತೆ ಸಮಾಲೋಚನೆ ನಡೆಸಿದ್ರು. ಖಾಸಗಿ ಹೋಟೆಲ್ನಲ್ಲಿ ನಡೆದ ಚರ್ಚೆಯ ಟೈಮ್ನಲ್ಲಿ ಅಮಿತ್ ಶಾ ಸಿಎಂಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ರಂತೆ. ಸರ್ಕಾರದ ವಿರುದ್ಧ ಕೇಳಿಬಂದಿರೋ 40% ಆರೋಪ, ಪಿಎಸ್ಐ ನೇಮಕಾತಿ ಅಕ್ರಮದ ಬಗ್ಗೆ ಮಾಹಿತಿ ಕೂಡ ಕೇಳಿದ್ರಂತೆ. ಈ ರೀತಿಯ ಪ್ರಕರಣಗಳಿಂದ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಿದೆ, ಈ ರೀತಿ ಆಗದಂತೆ ನೋಡಿಕೊಳ್ಳಿ ಅಂತ ಸರಿಯಾಗಿ ಸಿಎಂಗೆ ಕ್ಲಾಸ್ ತೆಗೆದುಕೊಂಡಿದ್ರು ಅಂತ ಹೇಳಲಾಗುತ್ತಿದೆ. ರಾಜ್ಯದ ಕೇಸರಿ ಪಾಳ್ಯದಲ್ಲಿ ಇಷ್ಟು ದಿನ ಸಂಪುಟ ವಿಸ್ತರಣೆ, ಸಂಪುಟ ಪುನರಚನೆ ವಿಚಾರಗಳು ಬಹಳ ಚರ್ಚೆ ಆಗ್ತಿತ್ತು. ಆದರೆ ಕಳೆದ ಕೆಲ ದಿನಗಳಿಂದ ಈ ಟಾಪಿಕ್ನ ಬಿಟ್ಟು ಸಿಎಂ ಬದಲಾಗ್ತಾರೆ ಅನ್ನೋ ವಿಚಾರ ಬಹಳ ಚರ್ಚೆ ಆಗ್ತಿತ್ತು. ಈ ರೀತಿ ಚರ್ಚೆ ಹುಟ್ಟಿಕೊಳ್ಳುವುದಕ್ಕೆ ಕಾರಣ
ಬಿಜೆಪಿಯ ಬಿಎಲ್ ಸಂತೋಷ್ ಕೊಟ್ಟ ಆ ಒಂದು ಹೇಳಿಕೆ. ಹೊಸತನಕ್ಕಾಗಿ ನಾಯಕತ್ವ ಬದಲಾವಣೆ ಅವಶ್ಯಕತೆ ಇದೆ ಅಂತ ಬಿಎಲ್ ಸಂತೋಷ್ ಹೇಳಿದ್ರು. ಬಿಟ್ಕಾಯಿನ್ ಕೇಸ್ ತನಿಖೆ ಬಳಿಕ 3ನೇ ಸಿಎಂ ಬಿಜೆಪಿಯಲ್ಲಿ ಆಗ್ತಾರೆ ಅಂತ ಪ್ರಿಯಾಂಕ್ ಖರ್ಗೆ ಬಾಂಬ್ ಹಾಕಿದ್ರು. ಬೊಮ್ಮಾಯಿನ ಬದಲಾಯಿಸ್ತಾರೆ ಅಂತ ಸಿದ್ದರಾಮಯ್ಯ ಭವಿಷ್ಯ ನುಡಿದಿದ್ರು. ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಬದಲಾದಾಗ ಇಡೀ ಮಂತ್ರಿಮಂಡಲ ಬದಲಾಗ್ತಾವೆ. ಹೊಸತನ ತರಬೇಕು ಅಂತ, ಯಾವುದೇ ದೂರು ಅಂತಲ್ಲ, ಆದ್ರೆ ಹೊಸತನ ತರಬೇಕು ಅಂತ. ಬಿಟ್ಕಾಯಿನ್ ಕೂಡ ಅದೇ ಇನ್ವೆಸ್ಟಿಗೇಷನ್ ಚಾರ್ಜ್ ಶೀಟ್ ಆದಮೇಲೆ ಯಾವುದೇ ರೀತಿಯಂಥ ತನಿಖೆ ನಡೀತಾ ಇಲ್ಲ. ನಾನು ಅಂದು ಕೂಡ ಹೇಳ್ತಾ ಇದ್ದೀನಿ, ಇವಾಗ ಕೂಡ ಹೇಳ್ತಾ ಇದ್ದೀನಿ, ಬಿಟ್ಕಾಯಿನ್ನ ತನಿಖೆ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ನಡೆದ್ರೆ 100% ನಮ್ಮ ರಾಜ್ಯಕ್ಕೆ 3ನೇ ಮುಖ್ಯಮಂತ್ರಿ ಸಿಗ್ತಾರೆ ಬಿಜೆಪಿ ಕಡೆಯಿಂದ. ಬಸವರಾಜನ ಬದಲಾಯಿಸಬೇಕು ಅಂತ ಯಾಕಂದ್ರೆ ಬಸವರಾಜ RSSನವನಲ್ಲ, ಮೂಲ RSS ಅಲ್ಲ ಒಂದು ಬಸವರಾಜಂದು. ಬೊಮ್ಮಾಯಿ ಅವರು ಜನತಾ ಇವರು ಸಾಲದು ಎನ್ನುವಂತೆ ಈ ಹಿಂದಿನಿಂದಲೂ ಸಿಎಂ ಬದಲಾವಣೆ ಬಗ್ಗೆ ಭವಿಷ್ಯ ನುಡಿಯೋ ಯತ್ನಾಳ್ ಬೊಮ್ಮಾಯಿ ಬದಲಾಗ್ತಾರೆ ಅಂತ ಬಾಂಬ್ ಸಿಡಿಸಿದ್ರು. ಮೇ 10ರೊಳಗೆ ಎಲ್ಲವೂ ನಿರ್ಧಾರವಾಗಬಹುದು, ಮೋದಿ ಅವರು ವಿದೇಶ ಪ್ರವಾಸದಿಂದ ಬಂದ ಮೇಲೆ ನಿರ್ಧಾರ ಹೊರಬೀಳಲಿದೆ ಅಂತ ಭವಿಷ್ಯ ನುಡಿದಿದ್ರು. ಆಗ್ಬೋದು, ಮೇ 10ರೊಳಗೂ ಆಗ್ಬೋದು. ನಾಳೆ ಪ್ರಧಾನಮಂತ್ರಿಗಳು ವಿದೇಶದಿಂದ ಬಂದ ಮೇಲೆ ಇನ್ನು 2 ದಿವಸದಲ್ಲಿ ಬರ್ತಾರೆ. ಜರ್ಮನ್ ಪ್ರವಾಸ ಹೋಗ್ಯಾರೆ. ಅಂತಿಮವಾಗಿ ಪ್ರಧಾನಮಂತ್ರಿಗಳು ನಿರ್ಣಯ ಮಾಡ್ತಾರೆ ಏನು ಮಾಡಬೇಕು ಕರ್ನಾಟಕದಲ್ಲಿ ಅನ್ನೋಂಥದ್ದು. ಈಗಾಗಲೇ ಎಲ್ಲ ವರದಿಗಳನ್ನು ತೊಗೊಂಡಾರೆ. ನಿನ್ನೆನೂ ತಾವೆಲ್ಲ ಮಾಧ್ಯಮದಲ್ಲಿ ತೋರಿಸಿದೆ, ದಿಲ್ಲಿಯಲ್ಲಿ ಒಂದು ಹೈ ಪವರ್ ಮೀಟಿಂಗ್ ಆಗಿದೆ. ಅದು ಏನು ಸಂದೇಶ ಇದೆ ಗೊತ್ತಿಲ್ಲ, ಆದರೆ ಒಳ್ಳೆಯ ನಿರ್ಣಯ ಕರ್ನಾಟಕ ದೃಷ್ಟಿಯಿಂದ, ಪಾರ್ಟಿ ದೃಷ್ಟಿಯಿಂದ. ನಮ್ಮ ಪ್ರಧಾನಮಂತ್ರಿಗಳಿಗೆಲ್ಲ ಸಾಕಷ್ಟು ಮಾಹಿತಿ ಇದೆ, ಕರ್ನಾಟಕದಲ್ಲಿ ಪ್ರತಿಯೊಂದು ಇಂಚು ಮಾಹಿತಿ ಇದೆ. ಅದ್ರ ಮ್ಯಾಗ ಒಳ್ಳೆಯ ನಿರ್ಣಯ ತಗೋತಾರೆ. ಸದ್ಯಕ್ಕೆ ಸಿಎಂ ಬೊಮ್ಮಾಯಿ ಕುರ್ಚಿ ಸೇಫಾ? ಈ ನಾಯಕರ ಮಾತುಗಳಿಂದ ಸಿಎಂ ಬೊಮ್ಮಾಯಿ ಬದಲಾಗೇ ಬಿಡ್ತಾರೆ. ಬೊಮ್ಮಾಯಿ ದುರ್ಬಲ ನಾಯಕ, ಅವರ ಸರ್ಕಾರದಲ್ಲಿ ಹಗರಣಗಳ ಸರಮಾಲೆಯೇ ಇದೆ. ಬೊಮ್ಮಾಯಿ ಖಡಕ್ಕಾಗಿ ನಿರ್ಧಾರ ಕೈಗೊಳ್ಳಲ್ಲ, ಬಿಎಸ್ವೈ ನೆರಳಿನಲ್ಲಿಯೇ ಇರ್ತಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಬೊಮ್ಮಾಯಿ ವಿಫಲರಾಗಿದ್ದಾರೆ ಅನ್ನೋ ಆರೋಪಗಳು ಅವರ ಮೇಲಿದ್ದು. ಹೀಗಾಗಿ ಈ ಎಲ್ಲ ಕಾರಣಗಳಿಂದ ಅಮಿತ್ ಶಾ ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದಾರೆ. ಬಿಜೆಪಿ ಚಾಣಕ್ಯ ಬೊಮ್ಮಾಯಿಗೆ ಕೊಟ್ಟೇ ಬಿಡ್ತಾರೆ, ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸೇ ಬಿಡ್ತಾರೆ ಅನ್ನೋ ಗುಸುಗುಸು ಕೇಳಿ ಬಂದಿತ್ತು. ಆದ್ರೆ ಈ ಎಲ್ಲ ಊಹಾಪೋಹಗಳಿಗೂ ಹೈಕಮಾಂಡ್ ತೆರೆ ಎಳೆದಿದ್ದು ಸಿಎಂ ಬೊಮ್ಮಾಯಿ ಕುರ್ಚಿಗೆ ಸದ್ಯಕ್ಕೆ ಆತಂಕವಿಲ್ಲ ಅಂತಾನೇ ಹೇಳಲಾಗ್ತಿದೆ. ಅಷ್ಟಕ್ಕೂ ಸಿಎಂ ಸೇಫ್ ಆಗಿದ್ದು ಹೇಗೆ ಅನ್ನೋದಕ್ಕೂ ಹಲವು ಕಾರಣಗಳಿವೆ. ಬೊಮ್ಮಾಯಿ ಸೇಫ್ ಕಾರಣ ನಂಬರ್ 1, ಬೊಮ್ಮಾಯಿ ಸಿಎಂ ಆಗಿ 10 ತಿಂಗಳಾಗಿದೆ. ಬೊಮ್ಮಾಯಿ ಸೇಫ್ ಕಾರಣ ನಂಬರ್ 2, ಬೊಮ್ಮಾಯಿ ಬಿಎಸ್ವೈ ಅವರ ಅಭ್ಯರ್ಥಿ. ಬೊಮ್ಮಾಯಿ ಸಿಎಂ ಆಗಿ ಕೇವಲ 10 ತಿಂಗಳಾಗಿದೆ. ಇಷ್ಟು ಕಡಿಮೆ ಟೈಮ್ನಲ್ಲಿ ಅವರನ್ನ ಬದಲಾವಣೆ ಮಾಡುವ ಅವಶ್ಯಕತೆ ಇಲ್ಲ ಅನ್ನೋದು ಹೈಕಮಾಂಡ್ ಅಭಿಪ್ರಾಯ. ಇನ್ನು ಬೊಮ್ಮಾಯಿಯವರನ್ನ ಸಿಎಂ ಸ್ಥಾನದಲ್ಲಿ ಕೂರಿಸಿರೋದು ಬಿಎಸ್ವೈ ಬಿಜೆಪಿಯ ಪ್ರಬಲ ನಾಯಕ, ಅಗ್ರಗಣ್ಯ ನಾಯಕ. ಯಡಿಯೂರಪ್ಪ ಮಾಜಿ ಸಿಎಂ ಆಗಿದ್ರು, ಈಗಲೂ ಅವರಿಗೆ ಪಕ್ಷದಲ್ಲಿ ಅದೇ ಹಳೆಯ ವರ್ಚಸ್ಸಿದೆ, ಪವರ್ ಇದೆ. ಒಂದ್ ವೇಳೆ ಬೊಮ್ಮಾಯಿಯವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ಬಿಎಸ್ವೈ ವಿರೋಧ ಕಟ್ಟಿಕೊಂಡ ಹಾಗೆ ಆಗುತ್ತೆ. ಇದರ ಪರಿಣಾಮ ಮುಂದಿನ ಚುನಾವಣೆ ಮೇಲೆ ಬೀರಬಹುದು. ಲಿಂಗಾಯತ ಸಮುದಾಯದ ವೋಟ್ ಬ್ಯಾಂಕ್ ಕೈತಪ್ಪಿ ಹೋಗಬಹುದು ಅನ್ನೋದು ಹೈಕಮಾಂಡ್ ನಾಯಕರ ಆತಂಕ. ಇದ್ರ ಜೊತೆಗೆ ಸದ್ಯಕ್ಕೆ ಬೊಮ್ಮಾಯಿ ಪಕ್ಷದ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡೇ ಹೋಗ್ತಿದ್ದಾರೆ. ಯಾವುದೇ ರೀತಿ ಗೊಂದಲ ತಿಕ್ಕಾಟ ಮಾಡಿಕೊಂಡಿಲ್ಲ. ಬೊಮ್ಮಾಯಿ ಸೇಫ್ ಕಾರಣ ನಂಬರ್ 3, ರಾಜ್ಯ ನಾಯಕರ ಶಾಸಕರ ಬೆಂಬಲ. ಬೊಮ್ಮಾಯಿ ಸೇಫ್ ಕಾರಣ ನಂಬರ್ 4, ಮುಂದೆ ಎಲೆಕ್ಷನ್ ಗೆಲ್ಲೋ ಟಾಸ್ಕ್. ಸಿಎಂ ಬೊಮ್ಮಾಯಿ ಸಾಫ್ಟ್ ಸ್ಪೋಕನ್, ಎಲ್ಲರನ್ನೂ ಒಗ್ಗಟ್ಟಾಗಿ ಕರೆದುಕೊಂಡು ಹೋಗುವ ಮನೋಭಾವ ಉಳ್ಳವರು, ಎಲ್ಲರೊಂದಿಗೂ ಆತ್ಮೀಯತೆ ಹೊಂದಿದ್ದಾರೆ. ಬೊಮ್ಮಾಯಿಗೆ ರಾಜ್ಯ ನಾಯಕರ ಹಾಗೂ ಶಾಸಕರ ಬೆಂಬಲ ಇದೆ. ಬಿಜೆಪಿ ಮುಂದೆ ಎಲೆಕ್ಷನ್ ಗೆಲ್ಲೋ ಟಾಸ್ಕ್ ಇದೆ. ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಗೆಲ್ಲಬೇಕು. 2023 ವಿಧಾನಸಭಾ ಚುನಾವಣೆ ಬಿಜೆಪಿಯ ಮೇನ್ ಟಾರ್ಗೆಟ್ ಆಗಿದೆ. ಹೀಗಾಗಿ ಪಕ್ಷವನ್ನ ಸಂಘಟಿಸಬೇಕು, ಬಲಪಡಿಸಬೇಕು. 150 ಸ್ಥಾನಗಳನ್ನು ಗೆದ್ದು ಮತ್ತೆ ರಾಜ್ಯದ ಚುಕ್ಕಾಣಿ ಹಿಡಿಯುವುದು ಹೈಕಮಾಂಡ್ನ ಪ್ರಮುಖ ಗುರಿಯಾಗಿದೆ. ಹೀಗಾಗಿ ಇಂಥ ಟೈಮ್ನಲ್ಲಿ ನಾಯಕತ್ವ ಬದಲಾವಣೆಯ ರಿಸ್ಕ್ಗೆ ಕೈ ಹಾಕಬಾರದು ಅನ್ನೋದು ದಿಲ್ಲಿ ನಾಯಕರ ಗೇಮ್ ಪ್ಲಾನ್ ಆಗಿದೆ. ಬೊಮ್ಮಾಯಿ ವಿರುದ್ಧ ಯಾವುದೇ ಕುಟುಂಬ ರಾಜಕಾರಣದ ಆರೋಪ ಇಲ್ಲ. ಹೀಗಾಗಿ ಈ ಎಲ್ಲ ಕಾರಣಗಳಿಂದ ಬೊಮ್ಮಾಯಿ ಕುರ್ಚಿ ಸದ್ಯಕ್ಕೆ ಸೇಫ್ ಆಗಿದೆ. ಅವರ ಸ್ಥಾನಕ್ಕೆ ಯಾವುದೇ ರೀತಿ ಆಪತ್ತಿಲ್ಲ ಅನ್ನೋದು ಕಮಲ ಪಡಸಾಲೆಯಲ್ಲಿ ಕೇಳಿಬರ್ತಿರೋ ಮಾತು. ಬೊಮ್ಮಾಯಿಯವರನ್ನ ಹೊಗಳಿದ ಅಮಿತ್ ಶಾ. ಬೊಮ್ಮಾಯಿ ಬದಲಾಗ್ತಾರೆ ಅಂತ ಊಹಾಪೋಹ ಸೃಷ್ಟಿಯಾಗಿರೋ ಬೆನ್ನಲ್ಲೇ ಬೊಮ್ಮಾಯಿಯವರನ್ನ ಅಮಿತ್ ಶಾ ಹಾಡಿ ಹೊಗಳಿದ್ದಾರೆ. ಸ್ಮಾರ್ಟ್ ಪೊಲೀಸ್ ಈ ಬೀಟ್ಗೆ ಅಮಿತ್ ಶಾ ಚಾಲನೆ ನೀಡಿದ್ರು. ಈ ವೇಳೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅಮಿತ್ ಶಾ ಸಿಎಂ ಬಸವರಾಜ ಬೊಮ್ಮಾಯಿಯವರನ್ನ ಲೋಕಪ್ರಿಯ ಮುಖ್ಯಮಂತ್ರಿ ಅಂತ ಕರೆದಿದ್ದಾರೆ. ಬೊಮ್ಮಾಯಿ ಪರ ಅರುಣ್ ಸಿಂಗ್ ಬ್ಯಾಟಿಂಗ್.
ಇನ್ನು ಇದರ ಜೊತೆಗೆ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಕೂಡ ಬೊಮ್ಮಾಯಿ ಪರ ಬ್ಯಾಟ್ ಬೀಸಿದ್ದು, ಕರ್ನಾಟಕದಲ್ಲಿ ಸದ್ಯಕ್ಕೆ ಸಿಎಂ ಬದಲಾವಣೆ ಇಲ್ಲ, ಅವರು ಕಾಮನ್ ಮ್ಯಾನ್ ರೀತಿ ಕೆಲಸ ಮಾಡುತ್ತಿದ್ದಾರೆ ಅಂತ ಬೊಮ್ಮಾಯಿ ಭುಜ ತಟ್ಟಿದ್ರು. बाकी जो आप इस प्रकार के प्रश्न कर रहे हैं उसका न तो कोई उत्तर है, काल्पनिक प्रश्नों का, हाइपोथेटिकल प्रश्नों का कोई जवाब नहीं होता. दीज आर द हाइपोथेटिकल क्वेश्चन दैट यू आर रेजिंग. देयर इज नो आंसर ऑफ. बसवराज बोम्मई इज ए कॉमन मैन और वह जिस प्रकार से गरीबों के लिए, किसानों के लिए काम कर रहे हैं, प्रधानमंत्री जी के नेतृत्व में प्रदेश की जनता उनको चाहती है. ಗಾಳಿಗೋಪುರ ಕಟ್ಟಬೇಡಿ, ಆರ್ ಅಶೋಕ್ ಟಾಂಗ್. ಸಚಿವ ಆರ್ ಅಶೋಕ್ ಕೂಡ ಬೊಮ್ಮಾಯಿ ನಾಯಕತ್ವಕ್ಕೆ ಬಹುಪರ ಕಂದಿದ್ದು, ಸಿಎಂ ಬದಲಾವಣೆ ಪ್ರಶ್ನೆಯೇ ಇಲ್ಲ, ಇದೆಲ್ಲ ಊಹಾಪೋಹ ವಿಚಾರ, ಯಾರೂ ಗಾಳಿಗೋಪುರ ಕಟ್ಟೋದು ಬೇಡ ಅಂತ ಪರೋಕ್ಷವಾಗಿ ಯತ್ನಾಳ್ಗೆ ಟಾಂಗ್ ಕೊಟ್ಟಿದ್ದಾರೆ. ಯಾರು ಕನಸನ್ನ ಕಾಣಕ್ಕೆ ಹೋಗಬೇಡಿ. ಈಗಾಗಲೇ ಯಡಿಯೂರಪ್ಪನವರು ಸ್ಪಷ್ಟ ಮಾಡಿದ್ದಾರೆ, ನಾನು ಸ್ಪಷ್ಟ ಮಾಡ್ತಾ ಇದ್ದೀನಿ, ಸಿಎಂ ಬದಲಾವಣೆ ಪ್ರಶ್ನೆನೇ ಇಲ್ಲ. ಅಮಿತ್ ಶಾ ಜಿಯವರು ಹೇಳಿದ್ದಾರೆ, ಅವರ ನೇತೃತ್ವದಲ್ಲೇ ಮುಂದಿನ ಚುನಾವಣೆ ನಾವು ಹೋಗ್ತೀರಿ. ಅದರಿಂದ ಯಾರು ಗಾಳಿಗೋಪುರಗಳನ್ನು ಕಟ್ಟೋದು ಬೇಡ, ಬಿಸಿಲು ಗುದುರೆಗಳ ಹಿಂದೆ ಓಡೋದು ಬೇಡ. ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲೇ ಮುಂದಿನ ಚುನಾವಣೆಯನ್ನು ನಾವು ಎದುರಿಸ್ತೀರಿ ಮತ್ತೆ ಗೆಲ್ತೀರಿ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ, ನಾಯಕತ್ವದ ಬಗ್ಗೆ ಯಾವುದೇ ಗೊಂದಲಗಳಿಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಬೊಮ್ಮಾಯಿಗೆ ಜೈ ಎಂದಿದ್ದಾರೆ. ಯಾರು ಈ ರೀತಿಯ ಗೊಂದಲ ಮಾಡಬೇಕು ಅಂತಿದ್ದಾರೆ ಅವರೆಲ್ಲರಿಗೂ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶ, ನಮ್ಮ ಪಾರ್ಟಿಯಲ್ಲಿ ಆಗಲಿ ಸರ್ಕಾರದಲ್ಲಿ ಆಗಲಿ ಎಲ್ಲೂ ನಾಯಕತ್ವದ ಗೊಂದಲಗಳಿಲ್ಲ. ಮುಂದಿನ ಚುನಾವಣೆಯನ್ನೇ ಈಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲೇ ನಾವು ಮುಂದಕ್ಕೆ ಹೋಗ್ತೀವಿ. ಅವ್ರ ನೇತೃತ್ವದಲ್ಲಿ, ಯಡಿಯೂರಪ್ಪರ ಮಾರ್ಗದರ್ಶನದಲ್ಲಿ ಇಡೀ ಟೀಮ್ ಒಂದಾಗಿ ಚುನಾವಣೆಯನ್ನು ಎದುರಿಸ್ತೀವಿ, ಮತ್ತೆ 150 ಸ್ಥಾನಗಳನ್ನು ಗೆಲ್ತೀವಿ. ಯಾರಿಗಾದರೂ ಅಂಥ ಭ್ರಮೆ ಇದ್ದರೆ, ಆ ಭ್ರಮೆಯಲ್ಲಿ ತೆಳಾಡ್ತಿದ್ರೆ, ಆ ಭ್ರಮೆಯ ಆಸೆ ಮತ್ತು ಹುಚ್ಚಿನಲ್ಲಿದ್ದರೆ ಬಿಟ್ಟು ಬಿಡೋದು ಒಳ್ಳೆಯದು. ಯಡಿಯೂರಪ್ಪರ ಮಾರ್ಗದರ್ಶನದಲ್ಲೇ ಮುಂದಿನ ಚುನಾವಣೆಯನ್ನು ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಮಾಡ್ತೀವಿ. ಸಿಎಂ ಬದಲಾವಣೆ ಇಲ್ಲ ಎಂದ ಬಿಎಸ್ವೈ. ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರಾ ಅಂತ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಮಾಜಿ ಸಿಎಂ ಬಿಎಸ್ವೈ, ಆ ರೀತಿ ಯಾವುದೇ ಬದಲಾವಣೆಗಳಿಲ್ಲ ಅಂತ ಹೇಳೋ ಮೂಲಕ ನಾಯಕತ್ವ ಬದಲಾವಣೆ ವಾದವನ್ನ ತಳ್ಳಿ ಹಾಕಿದ್ದಾರೆ. ಮುಖ್ಯಮಂತ್ರಿಗಳ ಬದಲಾವಣೆ ಆಗಬಹುದು ಅನ್ನುವಂಥ ಆ ಥರ ಯಾವುದೇ ಸುದ್ದಿಗಳು ಇಲ್ಲ, ಇದೆಲ್ಲ ಊಹಾಪೋಹದಂತ. ಸಚಿವ ಸಂಪುಟ ವಿಸ್ತರಣೆಯಾಗುತ್ತಾ? ಸಂಚಲನ ಸೃಷ್ಟಿಸಿದ ಬಿಎಸ್ವೈ ಹೇಳಿಕೆ. ಯಾವಾಗ ನಾಯಕತ್ವ ಬದಲಾವಣೆಯ ಪ್ರಶ್ನೆ ಇಲ್ಲ, ಸದ್ಯಕ್ಕೆ ಸಿಎಂ ಬೊಮ್ಮಾಯಿ ಕುರ್ಚಿ ಸೇಫ್ ಅಂತ ಹೈಕಮಾಂಡ್ ಹೇಳ್ತೋ ತಕ್ಷಣಕ್ಕೆ ಎಲ್ಲರ ಚಿತ್ತ ನೆಟ್ಟಿದ್ದು ಸಚಿವ ಸಂಪುಟದ ಮೇಲೆ. ಮಾಜಿ ಸಿಎಂ ಬಿಎಸ್ವೈ ಕೊಟ್ಟ ಆ ಒಂದು ಹೇಳಿಕೆಯಿಂದ ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಮತ್ತೆ ಸಂಪುಟ ಆಪರೇಷನ್ ವಿಚಾರ ಸದ್ದು ಮಾಡುತ್ತಿದೆ. ರಾಜ್ಯದಲ್ಲಿ 2-3 ದಿನದಲ್ಲಿ ಸಂಪುಟ ವಿಸ್ತರಣೆಯಾಗುತ್ತೆ, ಅಮಿತ್ ಶಾ ತೀರ್ಮಾನ ಮಾಡಿಯೇ ಬಂದಿದ್ದಾರೆ ಅಂತ ಹೇಳೋ ಮೂಲಕ ಕ್ಯಾಬಿನೆಟ್ ಸರ್ಜರಿ ಬಗ್ಗೆ ಬಿಎಸ್ವೈ ಸುಳಿವು ನೀಡಿದ್ದಾರೆ. ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಅಂತೂ ನಿಶ್ಚಿತವಾಗಿ ಇವತ್ತು 2-3 ದಿವಸದಲ್ಲಿ ಆಗುತ್ತೆ ಅನ್ನೋದು ವಿಶ್ವಾಸ ನನಗಿದೆ. ಆ ಬಗ್ಗೆ ಒಂದು ಅಂತಿಮ ತೀರ್ಮಾನವನ್ನು ಅಮಿತ್ ಶಾ ತಗೊಂಡೇ ಇಲ್ಲಿಗೆ ಬಂದಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಸೊ ಆ ಬಗ್ಗೆ ಅವರು ಒಂದು ನಿರ್ಧಾರವನ್ನು ಪ್ರಕಟ ಮಾಡಬಹುದು ಅಥವಾ ಡೆಲ್ಲಿಗೆ ಹೋದ್ಮೇಲೆ ಮಾಡಬಹುದು. ಮೋದಿಯವ್ರ ಜೊತೆ ಚರ್ಚೆ ಮಾಡಿ ಆದಷ್ಟು ಬೇಗ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗುತ್ತೆ. ಯಾವಾಗ ಮಾಜಿ ಸಿಎಂ ಬಿಎಸ್ವೈ ಮಂತ್ರಿಮಂಡಲ ವಿಸ್ತರಣೆ ಬಗ್ಗೆ ಸುಳಿವು ನೀಡಿದ್ರೋ ಎಲ್ಲರ ಚಿತ್ತ ಸಚಿವ ಸಂಪುಟದ ಮೇಲೆ ಬಿದ್ದಿದೆ. ಬಿಎಸ್ವೈ ಸಂಪುಟ ವಿಸ್ತರಣೆ ಹೇಳಿಕೆ ಬೆನ್ನಲ್ಲೇ ಸಚಿವಾಕಾಂಕ್ಷಿಗಳಲ್ಲಿ ಆಸೆ ಗರಿಗೆದರಿದ್ರೆ ಹಾಲಿ ಮಂತ್ರಿಗಳಿಗೆ ಢವಢವ ಶುರುವಾಗಿತ್ತು, ನಡುಕ ಶುರುವಾಗಿತ್ತು. ಶಾಸಕರು, ಸಚಿವರು ಎಲ್ಲರ ಚಿತ್ತ ಅಮಿತ್ ಶಾ ಪಾಲ್ಗೊಂಡಿದ್ದ ಭೋಜನ ಕೂಟದತ್ತ ನೆಟ್ಟಿತ್ತು. ಭರ್ಜರಿ ಸರ್ಜರಿ ಭೋಜನ ಕೂಟ, ನಾಯಕರ ಲಂಚ್ ಮೀಟಿಂಗ್, ಲಂಚ್ ಪಾಲಿಟಿಕ್ಸ್. ಮಂಗಳವಾರ ಮಧ್ಯಾಹ್ನ ಸಿಎಂ ರೇಸ್ ಕೋರ್ಸ್ ನಿವಾಸದಲ್ಲಿ ಭೋಜನಕೂಟ ಏರ್ಪಡಿಸಲಾಗಿತ್ತು. ಈ ಭೋಜನಕೂಟದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಸಿಎಂ ಬೊಮ್ಮಾಯಿ, ಮಾಜಿ ಸಿಎಂ ಬಿಎಸ್ವೈ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕಟೀಲ್ ಸೇರಿದಂತೆ ಶಾಸಕರು, ಸಚಿವರು ಪಾಲ್ಗೊಂಡಿದ್ರು. ಇದು ಮೇಲ್ನೋಟಕ್ಕೆ ಭೋಜನಕೂಟ ಆಗಿದ್ರು ಇದೇ ಲಂಚ್ ಮೀಟಿಂಗ್ ತೀರಾ ಮಹತ್ವ ಪಡೆದುಕೊಂಡಿತ್ತು. ಸಮಯದ ಅಭಾವ ಇದ್ದಿದ್ರಿಂದ ಅಮಿತ್ ಶಾ ಕೋರ್ ಕಮಿಟಿ ಸಭೆಯನ್ನು ರದ್ದುಗೊಳಿಸಿದ್ರು. ಹಾಗಾಗಿ ಈ ಭೋಜನಕೂಟದ ಮೇಲೆ ಎಲ್ಲರ ಚಿತ್ತ ಹರಿದಿತ್ತು. ಇದೇ ಲಂಚ್ ಮೀಟಿಂಗ್ನಲ್ಲಿ ಲಂಚ್ ಪಾಲಿಟಿಕ್ಸ್ ಕೂಡ ನಡೆಯಿತು. ಇದು ಭರ್ಜರಿ ಭೋಜನ, ಸರ್ಜರಿ ಭೋಜನವಾಗಿತ್ತು. ಸವಿಯಾದ ಊಟದ ಜೊತೆಗೆ ನಾಯಕರು ರಾಜ್ಯ ರಾಜಕೀಯದ ಬಗ್ಗೆ ಚರ್ಚೆ ಮಾಡಿದ್ರು ಅಂತ ಹೇಳಲಾಗುತ್ತೆ. ಯಾವಾಗ ಸಂಪುಟ ವಿಸ್ತರಣೆ ವಿಚಾರದ ಬಗ್ಗೆ ಬಿಎಸ್ವೈ ಅವರೇ ಸುಳಿವು ಕೊಟ್ಟರೋ ಭೋಜನಕೂಟಕ್ಕೆ ಶಾಸಕರ ದಂಡೇ ಹರಿದು ಬಂದಿತ್ತು. ಒಂದು ಕಡೆ ಸಚಿವಾಕಾಂಕ್ಷಿಗಳಲ್ಲಿ ಆಸೆ ಗರಿಗೆದರಿದ್ರೆ ಮತ್ತೊಂದು ಕಡೆ ಹಾಲಿ ಮಂತ್ರಿಗಳಿಗೆ ನಡುಕ ಶುರುವಾಗಿತ್ತು. ಎಲ್ಲಿ ನಮ್ಮನ್ನ ಸಂಪುಟದಿಂದ ಕೈಬಿಟ್ಟು ಬಿಡ್ತಾರೋ, ಈ ವಿಚಾರದ ಬಗ್ಗೆ ಏನಾದರೂ ಲಂಚ್ ಮೀಟಿಂಗ್ನಲ್ಲಿ ಚರ್ಚೆ ಆಯ್ತೇನೋ ಅನ್ನೋ ಆತಂಕ ಅವರಲ್ಲಿ ಮನೆ ಮಾಡಿದೆ. 15 ನಿಮಿಷ ನಾಯಕರ ನಡುವೆ ಸೀಕ್ರೆಟ್ ಮಾತುಕತೆ.
ಭೋಜನ ಸವಿದ ಬಳಿಕ ಅಮಿತ್ ಶಾ, ಬಿಎಸ್ವೈ, ಬೊಮ್ಮಾಯಿ 3 ಜನ ನಾಯಕರು ಸಿಎಂ ನಿವಾಸದಲ್ಲಿ 15 ನಿಮಿಷಗಳ ಕಾಲ ಸೀಕ್ರೆಟ್ ಆಗಿ ಚರ್ಚೆ ನಡೆಸಿದ್ರು ಅಂತ ಹೇಳಲಾಗುತ್ತೆ. ಈ 15 ನಿಮಿಷದಲ್ಲಿ ನಾಯಕರು ಯಾವ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ರು? ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಏನಾದರೂ ಅಮಿತ್ ಶಾ ಸುಳಿವು ಕೊಟ್ರ ಅಥವಾ ಸಂಪುಟ ಪುನರಚನೆ ಬಗ್ಗೆ ಏನಾದರೂ ಕ್ಲೂ ಕೊಟ್ರ? 2023ರ ಚುನಾವಣೆಯ ರಣತಂತ್ರವನ್ನ ಇಟ್ಕೊಂಡು ಕ್ಯಾಬಿನೆಟ್ ಕಗ್ಗಂಟಿನ ಬಗ್ಗೆ ಮಾತುಕತೆ ಆಡಿದ್ರ ಅನ್ನೋ ಹಲವು ಪ್ರಶ್ನೆಗಳು ಹುಟ್ಟುಕೊಂಡಿವೆ. ಈ 15 ನಿಮಿಷದ ಮಾತುಕತೆ ಈಗ ಕಮಲಪಾಳ್ಯದಲ್ಲಿ ಭಾರೀ ಕುತೂಹಲ ಹುಟ್ಟುಹಾಕಿದೆ. ರಾಜ್ಯ ರಾಜಕೀಯ ಈಗ ರಾಷ್ಟ್ರ ರಾಜಧಾನಿಗೆ ತಲುಪಿದೆ. ಮೇ 6ಕ್ಕೆ ಬೊಮ್ಮಾಯಿ ಬ್ರಿಗೇಡ್ ಭವಿಷ್ಯ ನಿರ್ಧಾರವಾಗುತ್ತಾ? ಪ್ರಧಾನಿ ಮೋದಿ ಸಂಪುಟ ಕಗ್ಗಂಟಿಗೆ ನೀಡ್ತಾರಾ ಕ್ಲೈಮ್ಯಾಕ್ಸ್? ಮೇ 6ರಂದು ರಾಜ್ಯ ರಾಜಕೀಯದಲ್ಲಿ ಬದಲಾವಣೆಯ ಗಾಳಿನೇ ಬೀಸುತ್ತಾ? ಈ ಬಗ್ಗೆ ಹೇಳ್ತೀವಿ ಬ್ರೇಕ್ ಆದ್ಮೇಲೆ.